ನನ್ನ ಮಗ ಅದಕ್ಕೆ ಸಲುವಾಗಿ ಜೀವ ಬಿಟ್ಟವನೇ. ನನ್ನ ಮಗ ಅದಕ್ಕೆ ಸಲುವಾಗಿ ಜೀವ ಬಿಟ್ಟವನೇ. ನನಗೆ ಮಾತ್ರ ನನ್ನ ಮಗನ ಮಗ ತೋರ್ಬೇಡಿ. ಈತ ಕ್ರಿಕೆಟ್ ಪ್ರೇಮಿ, RCBಯ ಅಪ್ಪಟ ಅಭಿಮಾನಿ. IPL ಇತಿಹಾಸದಲ್ಲೇ ಮೊದಲ ಬಾರಿಗೆ RCB ಕಪ್ ತನ್ನದಾಗಿಸಿಕೊಂಡ ದಿನವೂ ಗ್ರಾಮದ ಯುವಕರ ಜೊತೆಗೂಡಿ ಸಂಭ್ರಮಾಚರಣೆಯಲ್ಲಿ ತೊಡಗಿ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಕಣ್ತುಂಬಿಕೊಳ್ಳಲು ಹೋಗಿ ಘೋರ ದುರಂತದಲ್ಲಿ ಸಿಲುಕಿ ಬೀದಿ ಹೆಣವಾದ ಪೂರ್ಣಚಂದ್ರನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಂಭ್ರಮದ ಸೂತಕಕ್ಕೆ ಹಸೆಮಣೆ ಏರಬೇಕಿದ್ದ ಯುವಕ ಸ್ಮಶಾನಕ್ಕೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಸರ್ಕಾರ ವ್ಯವಸ್ಥೆಗೆ ಇಡೀ ಶಾಪ. ಹೌದು, ರಾಜ್ಯದಲ್ಲಿ ಕಂಡು ಕೇಳರಿಯದ ಘೋರ ದುರಂತವಾದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಮಂದಿ ಕಾಲ್ತುಳಿದ ಪರಿಣಾಮದಲ್ಲಿ ಮಂಡ್ಯದ KR ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರೂರವರ ಮತ್ತು ಕಾಂತಾಮಣಿ ಪುತ್ರ ಪೂರ್ಣಚಂದ್ರ ಮೃತಪಟ್ಟಿದ್ದಾನೆ. ಪೂರ್ಣಚಂದ್ರ ಬಾಲ್ಯದಿಂದಲೂ ಕ್ರಿಕೆಟ್ ಕ್ರೀಡೆಯ ಹುಚ್ಚು ಅಭಿಮಾನಿ. ಆದರೂ ಕಳೆದ 1 ವರ್ಷ ಹಿಂದೆ ಅಷ್ಟೇ ಸಿವಿಲ್ ಇಂಜಿನಿಯರ್ ವ್ಯಾಸಂಗ ಮುಗಿಸಿ 6 ತಿಂಗಳಿಂದ ಮೈಸೂರಿನ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ನಿರ್ವಹಿಸುತ್ತಾ ಬದುಕು ಕಟ್ಟಿಕೊಳ್ಳಲು ನೂರಾರು ಆಶೋತ್ತರಗಳನ್ನು ಕನಸು ಕಾಣುತ್ತಾ ಕೆಲಸ ಮಾಡುತ್ತಿದ್ದ ಮೃತ ಪೂರ್ಣಚಂದ್ರನಿಗೆ ಮದುವೆ ನಿಶ್ಚಯಿಸಲು ತಂದೆ ಚಂದ್ರು ಮಂಗಳವಾರ ಊರಿಗೆ ಕರೆಸಿಕೊಂಡಿದ್ದಾರೆ. ಯಾರ ಪೋಷಕರಲ್ಲಿ ಕನಸು ಕಟ್ಕೊಂಡಿರ್ತೀವಿ ಸರ್. ನಾನು ಅದಕ್ಕಿಂತ ಜಾಸ್ತಿ ಕಟ್ಕೊಂಡಿದ್ದೆ ಸರ್. ನನಗೊಬ್ಬನೇ ಮಗ. ನನ್ನ ಮಗ ಭಾಳ ಆ್ಯಕ್ಟಿವ್ ಆಗಿದೆ ಸರ್, ಭಾಳ ಬುದ್ಧಿವಂತ. ಅವನು ನಾವು ಅಪ್ಪ ಮಕ್ಕಳಂಗೆ ಏನು ಇರಲಿಲ್ಲ ಸರ್. ಸ್ನೇಹಿತರಂಗೆ ಇದು ಮಾಡ್ತಿದ್ದೆ. ಅವನ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದೆ ಸರ್. ನಮ್ಮ ಬುಟ್ಟೆಲ್ಲ ಹೊಂಟೋದೆ ಸರ್. ಅವನು ಮದುವೆ ಮಾಡಬೇಕು ಅಂತಲೇ ಹೆಣ್ಣು ನೋಡಿ ಅವನು ಹೋಗಿ ಅಲ್ಲಿ ಮೈಸೂರಿಗೆ ಹೋಗಿ 2:30ಗೆ ಹೋಗೋನೆ ಸರ್. 2:30 ಕಾವೇರಿ ಎಕ್ಸ್ಪ್ರೆಸ್ಗೆ ಹೋಗೋ. ನಮಗೇನು ಹೇಳಿಲ್ಲ ಸರ್. ಅವ್ನ ಮುಖನೇ ನೋಡಿಲ್ಲ ಸರ್. ನಾವು ಇಲ್ಲಿ ಬಂದು ಈಗ ನೋಡಿರೋ ಅವನು ಹೋದ ವಾರ ಬಂದಿದ್ದೆ ಸರ್, ಸಂಡೇ. ಕಳೆದ ಮೈಸೂರಿಂದ ಬಂದು ಅವ್ರ ಭಾವವ್ರ ಜೊತೆ ಇಲ್ಲಿಗೆ ಬಂದಿಲ್ಲ ಸರ್. ಇಲ್ಲಿಗೆ ಬಂದಿರೇ ಏನೋ ತಪ್ಪೋಗೋದೇನೋ. ಅವ್ನು ಇಲ್ಲಿಗೆ ಬಂದಿಲ್ಲ ಸರ್. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಹುಡುಗಿ ನೋಡ್ಕೊಂಡು ಅಲ್ಲಿಗೆ ಹೋಗೋದು 8:30 ಅಲ್ಲಿ ಹಾಲು ಕುಡಿದ್ಬಿಟ್ಟು ಬಿಸ್ಕೆಟ್ ಕೊಟ್ಟು ಹುಡುಗಿ ಮನೆ ನೋಡಿಕೊಂಡು ಅಲ್ಲಿಂದ ಮೈಸೂರು 12 ಗಂಟೆ ಗಂಟು ಮೈಸೂರಲ್ಲೇ ಸರ್. ಅವನು ಮದುವೆ ಮಾಡೋಕ್ಕೆ ನಿಶ್ಚಯ ಮಾಡಿದ್ದು. ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು. ಆ ಹುಡುಗಿನೂ BE ಸರ್, BNC BE ಮಾಡಿತ್ತು. ಅವ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು. ಅವ್ನು ಮಾಡಿಬಿಟ್ಟ ಸರ್. ಇವತ್ತು ನಿಶ್ಚಯ ಎಲ್ಲ ಹಾಕ್ಬಿಟ್ರು, ಎಲ್ಲ ಹಾರ ಹಾಕ್ಬಿಟ್ರು ಸರ್. ಇವತ್ತು ಎಲ್ಲ ಹಾಕ್ಬಿಟ್ರು ನನ್ನ ಮಗುಗೆ ಎಲ್ಲ ಹಾಕ್ಬಿಟ್ರು. ಮೊದಲೇ ಪೂರ್ಣಚಂದ್ರ ಕ್ರಿಕೆಟ್ ಕ್ರೀಡಾ ಪ್ರೇಮಿಯಾದ್ದರಿಂದ ಮಂಗಳವಾರ ಸಂಜೆ IPL ಇತಿಹಾಸದಲ್ಲೇ RCB ಮೊದಲ ಬಾರಿಗೆ ಕಪ್ ಗೆದ್ದ ಹಿನ್ನೆಲೆ ಗ್ರಾಮದ ಯುವಕರ ಜೊತೆಗೂಡಿ ಅದ್ಧೂರಿಯಾಗಿ ಸಂಭ್ರಮಾಚರಿಸಿದ ಪೂರ್ಣಚಂದ್ರ ಬುಧವಾರ ಬೆಳಿಗ್ಗೆ ಕುಟುಂಬಸ್ಥರೊಡನೆ ಪಾಂಡವಪುರ ತಾಲೂಕಿನ ಒಂದು ಗ್ರಾಮಕ್ಕೆ ತೆರಳಿ ಯುವತಿ ನೋಡಿ ಕುಟುಂಬಸ್ಥರಿಗೆ ನಾನು ಮೈಸೂರಿಗೆ ಕೆಲಸಕ್ಕೆ ತೆರಳುತ್ತೇನೆ ಎಂದು ಕುಟುಂಬಸ್ಥರಿಗೆ ತಿಳಿಸಿ ಹೊರಟ ಮೃತ ಪೂರ್ಣಚಂದ್ರ. ಹೋಗೋಣ ಸರ್, ಸ್ನೇಹಿತರ ಜೊತೆ ಎಲ್ಲ ಹೋಗೋಣ. ಅಲ್ಲಿ ಇಲ್ಲಿ ಎಲ್ಲ ಐಕ್ಲೆಲ್ಲ ಹುಡುಗ್ರ ಜೊತೆ ಕಟ್ಕೊಂಡು, ಹುಡುಗರು ಸ್ನೇಹಜೀವಿ ಸರ್. ಅವನು ಎಲ್ಲ ಜೊತೆಲೂ ಒಡನಾಡಿಯಾಗಿ ಓಡಾಡೋನು ಸರ್. ಅವನು ಸ್ನೇಹಜೀವಿ ಓಡಾಡೋದು. ಯಾರೇ ಕರೀಲಿ ಸರ್, ನಮ್ಮ ಮನೆ ಕೆಲಸ ಬಿಡ್ಬಿಟ್ಟೆ ಹೊಂಟೋಗೋನು. ಅದಕ್ಕೆ ಅವ್ರಮ್ಮ ಬೋದಿ ನೀನು ಇರಬೇಡ, ಮೈಸೂರಿಗೆ ಹೋಗು, ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡು ನೀನು ಇಲ್ಲಿ ಅಂತ ಅವ್ರಮ್ಮ ಬೋದಿ ಕೆಲ್ಸಕ್ಕೆ ಸೇರಿಸಿದ್ರು ಸರ್. ಅವರು ಅಲ್ಲಿ 3 ತಿಂಗಳು 4 ತಿಂಗಳು ಏನಾಗಿರ್ಬೋದು. ಅಲ್ಲೇ ಇತ್ತು. ಅಲ್ಲೇ ರೂಮ್ ಮಾಡ್ಕೊಂಡಿದ್ದೆ ಸರ್. ವಾರಕ್ಕೊಂದು ದಿವಸ ಬರೋನು. ಅವ್ರ ಅಮ್ಮಕ್ಕೆ ಬಟ್ಟೆ ಇಟ್ಟು ಓದಿಸ್ಕೊಂಡು ಓದಿ ಸರ್. ಡಿಪ್ಲೊಮಾ ಸಿವಿಲು, BE ಸಿವಿಲು ಸರ್. ಅವನು ಕಂಪ್ಲೀಟ್ ಚೆನ್ನಾಗಿ 80% ತಗೊಂಡಿದ್ದೆ. ಈ ಘಟನೆಗೆ ಯಾರು ಹೊಣೆ ಅಂತ ಹೇಳ್ತೀರಾ ಸರ್? ನಾವು ಕ್ರಿಕೆಟರ ಹೊಣೆ ಮಾಡೋಕ್ಕಾಗಿಲ್ಲ ಸರ್. ಸರ್ಕಾರ ಅನ್ನೋದಲ್ಲ, ಸರ್ಕಾರ ಅದು ಜವಾಬ್ದಾರಿ. ನಾನು
ನಮ್ಮಂಥ ಬಡವ್ರನ್ನ ಹೊಣೆ ಮಾಡಿಬಿಟ್ಟು ಹಾಳು ಮಾಡ್ಬಿಡ್ತಾರೆ ಸರ್. ಅವ್ರಿಗೆಲ್ಲ ರಕ್ಷಣೆ ತಗೋತಾರೆ. ಸರಿಯಾದ ಸರ್ಕಾರ ರೀತಿಯೇ ಇಲ್ಲ ಸರ್ ಅವ್ರದ್ದು. ಟೈಮ್ ತಗೊಂಡು ಒಂದು 2 ದಿನ ಆದಮೇಲೆ ಸೆಲೆಬ್ರೇಷನ್ 2 ದಿವಸ ಅಲ್ಲ, ಅವ್ರು ಮಾಡಿ ಏನಾಗಬೇಕಾಯ್ತು ಸರ್, ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಯ್ತು. ಏನು ದೇವ್ರು ಅವರು ಹಿಂದುಳು ಏನು ನಮ್ಮ ದೇಶ ರಕ್ಷಣೆ ಮಾಡೋಕ್ಕೆ ಬಿಟ್ಟಿಲ್ಲ ಅವರು, ಸೈನಿಕರಿಗೆ ಮಾಡೋಕ್ಕಿಲ್ಲ ಅವರು. ಇವರೆಲ್ಲ ಒಂದು ದಿವಸ 18 ವರ್ಷಕ್ಕೆ ಇವಾಗ ಗೆದ್ಬಿಟ್ಟು ನಿಂತು ಮಾಡಿಬಿಟ್ಟು ಸಾಮಾನ್ಯ ಜನವೇ ಸತ್ತಿರೋರು ಸರ್ ಇಲ್ಲಿ. ಇನ್ಯಾರು ದೊಡ್ಡವ್ರ ಮಕ್ಳು ಯಾರು ಸತ್ತಿದ್ದವ್ರು ಕೇಳಿದ್ದೀರಾ ನೀವು? ಕೇಳಿಲ್ಲ ಅಲ್ವ ಸರ್ ನೀವು? ದೊಡ್ಡವ್ರ ಮಕ್ಕಳು ಸತ್ತಿಲ್ಲ, ಎಲ್ಲ ಅವ್ರಿಗೆ ರಕ್ಷಣೆ ಒದಗಿಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ನಮ್ಮಂಥ ಮಕ್ಕಳು ಸತ್ತೋಯ್ತಾರೆ ಸರ್. ಅಲ್ಲಿ ಮಗನ ಬಗ್ಗೆ ತುಂಬ ಕನಸು ಕಟ್ಕೊಂಡು ಇಟ್ಟಿದ್ದೋ ಸರ್. ನಾವು ಯಾರೇ ತಾನೇ, ನಾನು ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಕನಸು ಕಟ್ಕೊಂಡಿದ್ದೆ ಸರ್. ನನಗೊಬ್ಬನೇ ಮಗ, ಭಾಳ ಬುದ್ಧಿವಂತ, ಚೆನ್ನಾಗಿ ನಮ್ಮೆಲ್ಲ ಸಾಕೋತಾನೆ ಅಂತ ಭಾಳ ಕನಸು ಕಟ್ಕೊಂಡಿದ್ದೆ ಸರ್ ಎಲ್ಲ. ಕುಟುಂಬಸ್ಥರಿಗೆ ಸುಳ್ಳು ಹೇಳಿ ಸ್ನೇಹಿತರೊಡನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರ್ಕಾರ ಆಯೋಜಿಸಿದ್ದ RCB ಸಂಭ್ರಮಾಚರಣೆ ಕಣ್ತುಂಬಿಕೊಂಡು ವಿಜಯೋತ್ಸವವನ್ನು ಆನಂದಿಸಲು ಹೋಗಿದ್ದ ಮೃತ ಪೂರ್ಣಚಂದ್ರ ಅಲ್ಲಿ ವಿಧಿ ಆಟವೇ ಬೇರೆಯಾಗಿತ್ತು. ಆ ಘೋರ ದುರಂತದಲ್ಲಿ ಸಿಲುಕಿ ಬೀದಿ ಹೆಣವಾಗಿದ್ದಾನೆ. ಇತ್ತ ಪೂರ್ಣಚಂದ್ರನ ತಂದೆ ತಾಯಿ ಮಗ ಮೈಸೂರಿಗೆ ಕೆಲಸಕ್ಕೆ ಹೋಗಿದ್ದಾನೆ. ಮಗನಿಗೆ ಹೆಣ್ಣು ನೋಡಿದ್ದೇವೆ, ಇನ್ನೇನು ಮದುವೆ ನಿಶ್ಚಯ ಆಗಬಹುದು ಎಂದು ಮನೆಗೆ ಬಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಘೋರ ದುರಂತಕ್ಕೆ ಸಿಲುಕಿ ಮಗ ಬೀದಿ ಹೆಣವಾಗಿದ್ದಾನೆ ಎಂದು ವಿಷಯ ತಿಳಿದಾಗ ಮೃತರ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಕಾರ್ಯಕ್ರಮ ರೂಪಿಸಿರುವುದು ಸರ್ಕಾರದ ಬೇಜವಾಬ್ದಾರಿ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚೆನ್ನಾಗಿದ್ದ, ಇದೊಂದು ಕ್ರಿಕೆಟ್ ನೋಡೋಕ್ಕೆ ಡ್ಯೂಟಿ ಮೇಲೆ ಇದ್ದಿದ್ದನು. ಹೋದ ಕಣಪ್ಪ ನನ್ನ ಮಗ ಇಂಜಿನಿಯರು ಕಣಪ್ಪ, ಸಿವಿಲ್ ಇಂಜಿನಿಯರ್ ಆಗಿ ಇದ್ದ. ನನಗೂ ಸಾಲಿತ್ತಿಲ್ಲ. ನನ್ನ ಅಪೆಂಡಿಸಲ್ಲಿ 1 ಗಂಟೆ ಒಳಗೆ ಜೀವ ಹೋಗೋದು ಬದಿಸಿದ್ದ ಕಣಪ್ಪ ನನ್ನ ಮಗ. ನನ್ನ ಈಗ ಕರ್ಕೊಂಡು ಹೋದ್ರು. ಅಸಲು ಅವರು ಹೋಗಿ ಎಲ್ಲಾನು ಬಹುಮಾನ ತಗೊಂಡಂಗೆ ನನ್ನ ಮಗನೂ ಅವ್ರ ಜೊತೆಲೇ ಮಾಡಿಕೊಂಡು ಕಳಿಸ್ಬಿಡಪ್ಪ, ಕೈ ಮುಗಿತೀನಿ ಕಣಪ್ಪ. ನನ್ನ ಮಗನ ನನ್ನ ಮನೆ ತೆಗೆ ಕರ್ಕೋಬೇಡಿ, ನಾನು ಈ ಕಣ್ಣಲ್ಲಿ ನೋಡ್ನಾರೆ. ನನ್ನ ಮಗ ಅದಕ್ಕೆ ಸಲುವಾಗಿ ಜೀವ ಬಿಟ್ಟವನೇ. ನನ್ನ ಮಗ ಅದಕ್ಕೆ ಸಲುವಾಗಿ ಜೀವ ಬಿಟ್ಟವನೇ. ನನಗೆ ಮಾತ್ರ ನನ್ನ ಮಗನ ಮಕ್ಕ ತೋರ್ಬೇಡಿ. ಅವನ್ ಗೆದ್ದವನ ಕ್ರಿಕೆಟ್ ನಾನು ಬಾಯಿ ಮುಣ್ಣಾಕ ಅವ್ರ ಮನೆ ಹಾಳು ಬಿದ್ದೋಗ ನನ್ನ ಮನೆ ಹಾಳು ಮಾಡಿದ್ರಲ್ಲ. ನನಗೀಗ ನನ್ಗೆ ಯಾರು ಉತ್ತೇಕ್ರಪ್ಪ, ನನ್ಗೆ ಯಾರು ಉತ್ತೇಕ್ರು ಹೇಳಿ? ನನಗಿರೋನಪ್ಪ ಮಗ, ಏನಪ್ಪ ಮಾಡನೆ ನಾನು ನನ್ನ ಕರ್ಕೊಂಡೋಗಿ ಸಾತ್ಬಿಡಿ. ಸಿದ್ದರಾಮಯ್ಯ ಅವರು ಇವರು ಎಲ್ಲ MLAಗಳೆಲ್ಲ ಸ್ವಾಗತ ಬಯಸ್ತಿರಲ್ಲ. ಈ ಥರ ಮಾಡಬೇಡ್ದು ಅನ್ನೋದು ಅವ್ರಿಗೆ ಎದಾರಿರ್ತಿಲ್ವಾ? ಇವತ್ತಲೇ ಮಾಡಬೇಕಾಯ್ತಾ? ಮಕ್ಕಳ ಜೀವ ಹಾಳು ಮಾಡೋಕ್ಕೆ ಈಗೆಲ್ಲ ನಾವೆಲ್ಲ ಏನು ಮಾಡೋದು ಹೇಳಿ ನೀವೇ? ಏನೇ ಆಗಲಿ, ಪ್ರತಿಯೊಬ್ಬರಿಗೂ ಕ್ರೀಡೆಯ ಮೇಲೆ ಅಭಿಮಾನವಿರಲಿ, ಆದರೆ ಅಂಧಾಭಿಮಾನ ಇರಬಾರದು. ಇವನ ಅತಿಯಾದ ಕ್ರೀಡಾ ಅಭಿಮಾನವೇ ಇವನಿಗೆ ಜೀವಕ್ಕೆ ಆಪತ್ತಾಗಿದೆ. ಕುಟುಂಬಸ್ಥರಿಗೆ ಆಸರೆಯಾಗಿದ್ದ ಯುವಕ ಯಮನ ಪಾದ ಸೇರಿರುವುದು ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ.